ಯಾಕೆ ಹೊಡಿತೀಯ ನೀನ್ ಹೇಳಿರೋದು ಇವತ್ ಬಂದ್ ನೀನ್ ಹೇಳಿರೋದು ಯಾರು ಹೊಡಿತೀಯ ನೀನು ಯಾರು ಹೊಡಿತೀಯ ನೀನು ಯಾಕೆ ಹೊಡಿತೀಯ ನಂಗೆ ನೀನ್ ಹೇಳಿರೋದು ಇವತ್ ಬಂದ್ ನೀನ್ ಹೇಳಿರೋದು ಇವತ್ ಶನಿವಾರ ಅಂತ ಹೇಳಿರೋದು ನೀನು ಯಾರು ಹೊಡಿತೀಯ ನೀನು ಹಾಗೂ ನಮ್ಮ ಹಿರಿಯ ಕಾರ್ಯದರ್ಶಿ ಚಂದ್ರಕಿಲಾರ್ ಅವರು ಇವತ್ತು ಮೈಸೂರಿಂದ ನಮ್ಮ ಮೇರೆಗೆ ಬಂದಿದ್ದಾರೆ. ಹಾಗೂ ಮಂಜೇಗೌಡರು ಕಾರ್ಯದರ್ಶಿಗಳು ಹಾಗೂ ಇವತ್ತು ನಾವು ಇಲ್ಲಿಗೆ ಬಂದು ಯಾಕೆ ಲೈವ್ ಮಾಡ್ತಾ ಇದೀವಿ ಅಂತಂದ್ರೆ, ಮೊನ್ನೆ ಕಳೆದ 4ನೇ ಶನಿವಾರ ರಜಾ ಇದ್ರೂ ಕೂಡ ಅಭಿಲೇಖಾಯದಲ್ಲಿ ಕೆಲಸ ಮಾಡುವಂತಹ ಶಿವಶಂಕರ್ ಎಂಬುವರು ಒಬ್ಬರು ಸಾರ್ವಜನಿಕರಿಗೆ ನೇರವಾಗಿ ಹಲ್ಲೆ ಮಾಡಿರುತ್ತಾರೆ. ದಾಖಲೆ ವೀಕ್ಷಣೆ ಕೇಳಲು ಬಂದಾಗ ಇದನ್ನ ಕುರಿತು ನಾವು ಚರ್ಚೆ ಮಾಡೋದಕ್ಕೆ ಅಂತ ಇವತ್ತು ತಹಸೀಲ್ದಾರ್ ಹತ್ರ ಬಂದಿದ್ದೇವೆ. ಬನ್ನಿ ಹೋಗಿ ಅವರನ್ನೇ ವಿಚಾರಿಸೋಣ. ಒಂದು ಫೈಲ್ ಕೊಟ್ಬಿಟ್ಟು ಇವರು ಬನ್ನಿ ಬನ್ನಿ. ಸ್ನೇಹಿತರೆ, ಹಂಗೆ ಶಿವಶಂಕರ್ ಅವ್ರು ಕರೀರಿ. ಹಂಗೆ ಒಂದು 2 ನಿಮಿಷ ಟೈಮ್ ಕೊಡಿ. ಇವ್ರ ಮೇಲೆ ಮೊನ್ನೆ ದಿವಸ ನೀವು ಅಲ್ಲೇ ಮಾಡಿದ್ರೆ ಅಲ್ಲೇ ಏನಿಲ್ಲ, ಹಿಂಗೆ ಸ್ಕ್ಯಾನ್ ಮಾಡಿ ಹಾಕೊಂಡಿದ್ರು ನಂಬರ್ ಇಸ್ಕೊಂಡೆ, ಫೋನ್ ನಂಬರ್ ತೊಗೊಂಡಿದ್ದು 10 ಸೆಕೆಂಡ್ ಬೇಕಾದ್ರೆ ವಿಡಿಯೋ ಮಾಡಿ ವಿಡಿಯೋ ಮಾಡೋಕ್ಕೆ ಎಲ್ಲ ಅಧಿಕಾರ ಇದೆ. ಬಳಿಕ್ ಬಂದ್ಬಿಟ್ಟು ನೀವು ಒಂದು ವಿಚಾರ ಹೇಳೋದು ಅರ್ಥ ಮಾಡ್ಕೊಳ್ಳಿ. ನೀವು ಹೌದು, ನಿಮ್ಮ ಶನಿವಾರ ಡ್ಯೂಟಿ ಇತ್ತ? ಅದೊಂದು ಸ್ಕ್ಯಾನಿಂಗ್ ಇರ್ತದೆ, ಡ್ಯೂಟಿ ಇತ್ತು. ಓಕೆ, ಒಳ್ಳೇದಾಗಲಿ. ಇವ್ರನ್ನ ಕರೆಸಿದ್ರಿ ಅಲ್ವಾ, ನೀವೇ ಫೋನ್ ಮಾಡಿದ್ದೀರಾ? ಹೋಗಿದ್ದು ನಾವೇ ನಂಬರ್ ಇಸ್ಕೊಂಡೆ, ಫೋನ್ ಮಾಡ್ಕೊಂಡು ಹಾಂ, ಅದು 3 ಗಂಟೆ ಏನೋ ಸಿಗಲಿಲ್ಲ, ನಾವೇ ಫೋನ್ ಮಾಡ್ತೀವಿ, ನಾವೇ ಹೇಗೆ ಕೊಡೋಲ್ಲ ಆ ಕೇಳಿದ್ರೆ ನಾನು 3 ಹೇಳಿದ್ವಿ ಬಂದು ಹೇಗೆ ಬಂದು ವಿಡಿಯೋ ಮಾಡಬೇಡಿ ಕಣಪ್ಪ ಕೂತ್ಕೊಂಡು ನಾನೇ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಹೇಳಿದ್ರು. ಓಕೆ, ಆಯ್ತು. ಅಲ್ಲ, ಒಂದು ವಿಚಾರ, ವಿಡಿಯೋ ಮಾಡಬೇಡಿ ಅಂತ ಯಾಕೆ ಹೇಳ್ತಾರೆ? ತಾಳಿ ಮಾಡ್ಬೋದು ಎಲ್ಲ ಏನಿದು? ಅದು ಸರ್ ವಿಡಿಯೋ ಮಾಡಬೇಡಿ. ಯಾಕೆ ವಿಡಿಯೋ ಮಾಡಬಾರ್ದು? ಯಾಕೆ ಹೇಳಿ ಅಂದ್ರೆ ಸರ್ ಎಲ್ಲ ಬಂದ್ವಿ ಸರ್, ಈಗ ನೋಡಿ ಬಸ್ಸಿಂದ ನೀವೇ ನೋಡಿದ್ವಿ, ನೋಡಿಲ್ಲ ಅಂತ ಕಾಣುತ್ತೆ. ಯಾಕೆ ಹೊಡೆಗೆ ಹೋಗ್ತೀರಾ? ಅಲ್ಲ, ಅರ್ಜಿದಾರ ಅದನ್ನು ಅರ್ಜಿ ಕೊಟ್ಟ ಮೇಲೆ ನಾನು ಕೇಳಕ್ಕೆ ಬರ್ಬೇಕಾ ಬರಬಾರ್ದ? ಯಾಕ ನೀನು ಯಾವ್ದು ನೀನು ಯಾಕೆ ಬಂದಿದ್ದಿ? ನಿನ್ಗೆಲ್ಲ ಕೆಲಸ ಶನಿವಾರ ರಜಾದಿಂದ ಅವ್ರನ್ನ ಯಾಕೆ ಕರ್ಸಿದ್ರು? ಅದೇ ಸರ್ ನಂಬರ್ ಇಸ್ಕೊಂಡು ಬೆಳಿಗ್ಗೆ 10 ಗಂಟೆಗೆ ಬಂದಿದ್ರು. 10 ಗಂಟೆಗೆ ಬಂದು ನಂಬರ್ ಬರ್ಕೊಂಡು ಅವ್ರ ನಂಬರ್ ತೊಗೊಂಡಿದ್ದೀವಿ. ನನ್ನ ಪ್ರಶ್ನೆ ಏನು ಅಂದ್ರೆ, 4ನೇ ಶನಿವಾರ ರಜಾ ಕೇಳ್ತೀವಿ. 4ನೇ ಶನಿವಾರ ರಜಾ ದಿನದಲ್ಲಿ ಸಾರ್ವಜನಿಕ ನೀರಾ ಕರ್ಸಿದ್ವಿ. ಅವ್ರ ನಂಬರ್ ಸೋಮವಾರ ಕರ್ಸ್ಕೊಂಡಿದ್ದಲ್ಲ, ಕಳ್ಸ್ಬೋದಲ್ಲ, ನಾವೇ ಗುಪ್ತ ನಂಬರ್ ಇಸ್ಕೊಂಡೆ ನಂಬರ್ ಇಸ್ಕೊಂಡೆ ಸರ್. ಪ್ರಶ್ನೆ ಏಕೆ ಜಾಸ್ತಿ ಒಳಗಾಗಬಾರ್ದು ಅಂತ ನಾನು ಚೆಕ್ ಮೇಲೆ 4ನೇ ಶನಿವಾರ ಅಧಿಕೃತವಾಗಿ ಸರ್ಕಾರಿ ಓಕೆ, ನಿಮಗೆ ಸ್ಕ್ಯಾನಿಂಗು ಮತ್ತೊಂದು ಡ್ಯೂಟಿಗೆ ಹೇಳಿದ್ರೆ ಅದು ನಮಗೆ ಕೇಳ್ಕೊಳ್ತೀವಿ. ಯಾವತ್ತು ನಿಮಗೆ ಡ್ಯೂಟಿ ಹಾಕಿದ್ರೆ ಇಲ್ವಾ ನಾವು ಕೇಳ್ತೀವಿ. ಬೇರೆ ಪ್ರಶ್ನೆ, ನೀವು ಈ ವ್ಯಕ್ತಿಗೆ ಈಗ ಮತ್ತೆ ಹೇಳಿದ್ರೆ ಕರ್ಸಿದ್ರು ಅಂತ ಶನಿವಾರ ದಿನನೇ ಯಾಕೆ ಕರ್ಸಿದ್ರು? ಶನಿವಾರ ಅಂದ್ರೆ ಹಳೆ ಕಟ್ಟಡ ಫ್ರೀ ಇದ್ದಾಗ ಹಳೆ ಕಟ್ಟಡ ಮುಗಿಸ್ಕೊಡ್ತೀವಿ. ಜನ ಇದ್ದಾರೆ ಈ ಟೈಮಲ್ಲಿ ಪಬ್ಲಿಕಲ್ಲಿ ಇರ್ಬೇಕಾಗ ಆಗ ನಮ್ಮ ಇವರು ಇರ್ತಾರೆ ಸ್ಕ್ಯಾನ್ ಕೊಡೋಕ್ಕೆ ಅಷ್ಟೇ ಇರ್ತಾರಲ್ಲ, ಆ ಟೈಮಲ್ಲಿ ಮುಗಿಸ್ತೀವಿ. ಹಳೆ ಕಟ್ಟಡ ಯಾವಾಗ ಇದು ಬೆಳಿಗ್ಗೆ 10 ಗಂಟೆ ನೋಡೋದು? ಹೌದು ಸರ್, ಬೆಳಿಗ್ಗೆ 10 ಗಂಟೆ ನಾನು ಉಪಯೋಗಿಸಿ ಕಳಿಸಿದ್ದೆ. ಹೌದು, ಆಮೇಲೆ ಏನಾಯ್ತು? ಆಮೇಲೆ ಇವರೇ ಬಂದು ಕೇಳೋದು ಅದೇ ಮಾತಾಡ್ತೀನಿ. ಕೂತಿದ್ದಾರೆ ಸರ್, ಅದು ಕೊಡೋದ್ರೆ ಹೆಂಗಿದೆ ನಂಬರ್ ತಗೊಂಡಿದ್ದಾರೆ, ಕೂಡ್ತಾರೆ ನಾವೇ ಕಾಲ್ ಮಾಡ್ತೀನಪ್ಪ ಅಂತ ಹೇಳ್ತೀವಿ. ಇಷ್ಟೇ ಇಲ್ಲ, ಏನ್ ನಡೀತು ಅಂತ ಹೇಳಿದ್ರೆ ಈಗ ಅಧಿಕಾರಿ ಮಾತು ಕೇಳಿದ್ರೆ ಅವತ್ತು ಘಟನೆ ನಡೀತಿತ್ತು, ಯಾರು ಮಾತಾಡಿ ಅಂತ ನೋಡಿ. ನಾನು ಇದೇ ತಿಂಗಳು 5ನೇ ತಿಂಗಳು 2ನೇ ತಾರೀಕಲ್ಲಿ ನಾನು ಅರ್ಜಿನ ನೀಡಿರ್ತೀನಿ ಮೂಲ ಕಡತನ ಕೇಳಿ.
ಆ ಸಂದರ್ಭದಲ್ಲಿ ಒಂದು ವಾರ ಬಿಟ್ಟ ನಂತರ ನಾನು ಒಂದು ವಾರ ಆದ ನಂತರ ನಾನು ಮತ್ತೆ ನಾನು ಏನ್ ಅರ್ಥ ಕೇಳಬೇಕಾಗಿತ್ತು ಆ ದಾಖಲೆಯನ್ನ ಕೇಳೋದಕ್ಕೆ ಬರ್ತೀನಿ. ಈ ಮನುಷ್ಯ ಹೇಳ್ತಾರೆ 45 ದಿನ ಟೈಮ್ ಇದೆ, 45 ದಿನ ತನಕ ಕೊಡಕ್ಕಾಗೋದಿಲ್ಲ, ಏನ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದಾದ ನಂತರ ನಾನು ಇವ್ರಿಗಿನ ಮೇಲಾಧಿಕಾರಿಯಾದಂತ ಭರತ್ ಅವ್ರನ್ನ ನಾನು ಕಾಣ್ತೀನಿ. ಭರತ್ ಅವ್ರನ್ನ ಹೋಗಿ ಕೇಳಿದಾಗ ಅದೇ ಸಂದರ್ಭದಲ್ಲಿ ಇವರು ಕೂಡ ಅಲ್ಲೇ ಇರ್ತಾರೆ, ರೂಮ್ ನಂಬರ್ 3 ಅಲ್ಲಿ ಇರ್ತಾರೆ. ಆ ಮೂರನೇ ರೂಮ್ ಅಲ್ಲಿ ಇರ್ಬೇಕಾದ್ರೆ ಭರತ್ ಅವರೇ ನೋಡಿ ಈ ತರ ಮಾಡ್ತಾ ಇದಾರೆ ಅಂತ ಹೇಳಿ ನಾನು ಹೇಳ್ತೀನಿ. ಅವ್ರ ಮುಂದೆನೇ ಹೇಳ್ತಾರೆ, ಅವ್ರಿಗೆ ಹೇಳ್ತಾರೆ ವಯಸ್ಸಾಗಿರುವಂತವ್ರು ಮಹಿಳೆ ಆಗ್ಲಿ ಅಥವಾ ಪುರುಷರಾಗ್ಲಿ ವಯಸ್ಸಿಕ್ಕರು ಹೆಂಗ್ ಬರ್ತಾರೆ, ಯಾವ ತರ ಡೈಲಿ ಬಂದ್ ಕೇಳ್ಕೊಂಡು ಹೋಗ್ಬೇಕಾ? ನಿಮ್ ಮುಂದೆನೆ ನಿಮ್ಗೆ ಹೇಳ್ತಾರೆ 45 ದಿನಗಳ ತಹಸೀಲ್ದಾರ್ ಅವ್ರ ಹತ್ರ ಹೋಗಿ ಹೇಳಾಗಿ ಅವ್ರ ಏನ್ ಮಾಡ್ತಾರೆ, ಈತನ್ ಕರೆಸ್ತಾರೆ. ಅಲ್ಲಿಗೆ ಈತನ್ ಕರೆಸಿ ಏನಪ್ಪ ಇದು ಅರ್ಜಿ ವಿಚಾರ ಏನಿದು, ಯಾಕೆ ವಿಳಂಬ ಆಗಿದೆ ಅಂತ ಕೇಳ್ದಂತ ಸಂದರ್ಭದಲ್ಲಿ ಇವ್ರು ಹೇಳ್ತಾರೆ, ನನಗೆ ಮೇಲ್ಗಡೆ ರೆಕಾರ್ಡ್ ರೂಮ್ ಅಲ್ಲಿ ಇರೋದ್ರಿಂದ ನನಗೆ 1 ವಾರಗಳ ಗಡುವು ಬೇಕು ಅಂತ ಕೇಳ್ತಾರೆ. 1 ವಾರ ಬಿಟ್ಟು ನಾನು ಗುರುವಾರ ಬರ್ತೀನಿ. ಗುರುವಾರ ಬಂದಾಗ ಏನೇ ಅಂತ ಹೇಳ್ತಾರೆ ಇವರು, ನಾನು ಇವಾಗ ಪಬ್ಲಿಕ್ ಜಾಸ್ತಿ ಇದಾರೆ ಹುಡ್ಕಕ್ಕಾಗೋದಿಲ್ಲ, ಶನಿವಾರ ದಿನ ಬಾ ಅಂತ ಹೇಳ್ತಾರೆ. ಶನಿವಾರ ದಿನ ನಾನು 11:30 ಬರ್ತೀನಿ. 11:30 ಬಂದಾಗ ನಾನ್ ಕೊಟ್ಟಿದ್ದಂತ ಅರ್ಜಿದ್ ಏನಿದೆ ಸಂದರ್ಭದಲ್ಲಿ ಈ ಶೇಖರ್ ಅನ್ನೋರೇನೋ ಇದಾರಲ್ಲ ಇವ್ರು ನಾನು ಕೇಳ್ತೀನಿ, ಇಲ್ಲ ಸೋಮವಾರ ಅಥವಾ ಮಂಗಳವಾರ ಬನ್ನಿ, ಇವತ್ತು ಹುಡ್ಕಕ್ ಆಗಿಲ್ಲ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಆಗ ಎಲ್ಲಪ್ಪ ಬಂದಾಗ ಇದನ್ನೇ ಹೇಳ್ತಾ ಇದ್ರೆ ಕೀ ಕಳ್ದೋಗಿದೆ ಅಂತ ಹೇಳ್ತಾರೆ. ಕೀ ಕಳ್ದೋಗಿದೆ, ಕೀ ಇಲ್ಲ, ಆ ರೂಮ್ದು ದಾಖಲೆ ರೂಮ್ದು ಕಳ್ದೋಗಿದೆ, ಕೀ ಕಳ್ದೋಗಿದೆ ಅಂತ 1 ತಿಂಗಳಿಂದನೂ ಹೇಳ್ತಾ ಇದಾರೆ. ಇದನ್ನೇ ಹೇಳ್ತಿದ್ದಾರೆ. ಸರಿಯಪ್ಪ ಇದನ್ನ ಹಿಂಗೆ ಎಂತ ಹೇಳ್ತಿದೆ ಅಂತ ಕೇಳ್ತೀನಿ. ನಾನು ಅರ್ಜಿ ಕೊಟ್ಟಿದ್ದೀನಿ, ನನಗೆ ದಾಖಲೆ ಬೇಕು, ದಾಖಲೆ ಕೇಳೋದಕ್ಕೆ ಬಂದಿದ್ದೀನಿ, ನನಗೆ ಏಕವಚನದಲ್ಲಿ ಬರೆಯೋದಕ್ಕೆ ಮುಂದಾಗ್ತಾನೆ. ಆ ಸಂದರ್ಭ ನೀನ್ ಯಾವನ್ನ ವಿಡಿಯೋ ಮಾಡಕ್ಕೆ ಇಲ್ಲಿ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಗಾಕಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಮಾಡಿದ ನಂತರ ನಾನು 112 ಫೋನ್ ಮಾಡ್ತೀನಿ, ಪೊಲೀಸರು ಸಹ ಬರ್ತಾರೆ. ಪೊಲೀಸರು ಬಂದ್ಮೇಲೆ ನಾನು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಅಲ್ಲಿಂದ MLC ಗೆ ಹೋಗ್ತೀನಿ. ನಾನು MLC ಮಾಡಿಸ್ತೀನಿ. MLC ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ಅದಾದ ನಂತರ ನಾನು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತೀನಿ. ಒಬ್ಬ ಅರ್ಜಿದಾರ ಬಂದಂತ ಸಂದರ್ಭದಲ್ಲಿ ಈತ ಶನಿವಾರ ದಿನ ಜನ ಇಲ್ದಿರೋ ಟೈಮಲ್ಲಿ ನನ್ನನ್ನ ಕರೆಸಿ ಏಕಾಗಿ ಕೈ ಮಾಡುವಂತದ್ದು ಏನಿದೆ, ಅದು ಪಬ್ಲಿಕ್ ಇಲ್ದಿರೋ ದಿನ. ಪಬ್ಲಿಕ್ ಇಲ್ಲದೆ ಇರೋ ದಿನ ಈತ ಕರ್ಸಿ ಅಂದ್ರೆ ಕರ್ಸೋ ಉದ್ದೇಶ ಏನಿದೆ, ನನ್ನ ಮೇಲೆ ಅಲ್ಲೇ ಮಾಡ್ಬೇಕು, ಇವ್ರಿಗೆ ಯಾವಾಗ ಕೊಡ್ತಾರೆ ಅವಾಗ ನಾವು ಈಸ್ಕೊಬೇಕು. ಇದಾಗಾದ್ರೆ ಭಯ ಹುಟ್ಟಿಸ್ಬೇಕು ಅಂದ್ರೆ ಇವನು ಇಲ್ಲಿ ಕೇಳಿದಂತ ಕಡ್ತನ ಕೊಡೋದಿಕ್ಕೆ ದಾಖಲೆಗಳನ್ನ ಕೊಡೋದಿಕ್ಕೆ ಕೂತಿರ್ತಕ್ಕಂತ ಅಧಿಕಾರಿನ ಅಥವಾ ರೌಡಿಸಮ್ ಮಾಡೋದಿಕ್ಕೆ ನೀನು ಕೂತಿರ್ತಕ್ಕಂತ ಅಧಿಕಾರಿನ ಈ ಕೇಶವಂತರ ಆಯ್ತಾ? ಅವನೇ ಕೆಟ್ಟದಾಗ ಮಾತಾಡುವಂತದ್ದು ಏನಿದೆ, ನೀವು ಸರ್ಕಾರಿ ನೌಕರರ ಅಥವಾ ಗುತ್ತಿಗೆ ನೌಕರರ? ನಾನು ಹೆಂಗ್ ಕಂಡಿದ್ದೀನಿ, ನಿಮ್ಗೆ ID ಕಾರ್ಡ್ ಇದೆಯಲ್ಲ ಹಾಕಿ, ಮೊದಲು ಅದಾಕೆ ಯಾರೋ ಒಂದು ಗೊತ್ತಾಗಬೇಕಲ್ಲ ಜನಕ್ಕೆ, ನೋಡೋರ್ಗು ಹಾಕಿ ID ಕಾರ್ಡ್ ಹಾಕಿ ಆಮೇಲೆ ಮಾತಾಡೋದ. ವ್ಯವಸ್ಥೆ ಹೇಗಿದೆ ಅಂದ್ರೆ ಇವರು ಇಷ್ಟೆಲ್ಲ ನೋಡ್ತಾರೆ ಮಾಡ್ತಾರೆ, ಆದ್ರೂ ಈ ರೀತಿ ಆಡ್ತಾರೆ ಅಂದ್ರೆ ಇವರು ಇನ್ನೆಲ್ಲಿಗೆ ಹೋಯ್ತಾ ಇದೆ ಸಮಾಜ? ಅಲ್ಲ, ನನ್ನಂತ ಯುವಕರ ಮೇಲೆ ಇವ್ರು ಕೈ ಮಾಡೋದ್ ಮೇಲೆ ವಯಸ್ಸಾಗಿರೋರ್ ಕಥೆ ಇಲ್ಲ. ಅದಕ್ಕೆ ಬಂದಿದ್ದೀವಿ ನಾವು. ನೀವು ID ಕಾರ್ಡ್ ತಂದಿಲ್ಲ ಅಂದ್ರೆ ಇವತ್ತು ನೀವು ಸಂಬಳ ಕೊಡದೆ ಇದ್ರು ಆರಾಮಾಗಿ ಇರ್ತೀರ, ಒಂದಿನ ಸಂಬಳ ಕೊಡ್ತಾ ಇದ್ದೀವಿ. ನಾನು ID ಕಾರ್ಡ್ ಕೊಟ್ಟಿರೋದು ಹಾಕಿಲ್ಲ, ಕೋಟಿ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಮೊದಲು ಅದಾಕಿ. ನೀವ್ಯಾರು ನಾನು ಹೋಗಿ ನಿಂತ್ಕೋಬೇಕಲ್ಲ ಮುಂದೆ. ತಪ್ಪಲ್ಲ, ಯಾವತ್ತೂ ತಪ್ಪು ಮಾಡಬೇಡಿ. ನಿಮ್ಗೆ ಕೊಟ್ಟು ನೀವು ನಾವು ನೌಕರರು ಯಾರು ಸಾರ್ವಜನಿಕರು ಯಾರು ಒಂದು ಗೊತ್ತಾಗಬೇಕು, ID ಕಾರ್ಡ್ ಹಾಕ್ಬೇಕು. ಮೊದಲನೇದು ನಿಮ್ಮ ವಿಡಿಯೋನ ನಾನು ನೋಡಿದೆ, ನೀವು ಮಾತಾಡಿರೋದು ತಪ್ಪಿದೆ. ಈಗ ಆಲ್ರೆಡಿ ಒಬ್ಬ ಯಾರು ಅವ್ರ ಹೆಸರು ಮೊದಲಿದ್ದನು ಪ್ರಶಾಂತ್ ಅಂತ ಹೇಳಿ, ಪ್ರಶಾಂತ್ ಅಂತಿದ್ದ ವ್ಯಕ್ತಿನೂ ಇಲ್ಲ ಏನು ಬಾನಗಡಿ ಮಾಡಿ ನಮ್ಮ ಹತ್ರ ಸಿಗಾಕೊಂಡಿದ್ದಾನೆ. ಅದು ತನಿಖೆ ಆಗ್ತಾ ಇದೆ. ನಾಳೆ ಲೋಕಾಯುಕ್ತಕ್ಕೂ ಅದು ಕೊಡ್ತೀವಿ. ಮೇಲಧಿಕಾರಿಗಳು ಅವ್ರ ರಕ್ಷಣೆ ಮಾಡ್ಲಿಕ್ಕೆ ಏನ್ ಬೇಕೋ ಅದು ಮಾಡ್ತಾ ಇದ್ದಾರೆ. ನಾವು ನಾಳೆ ಲೋಕಾಯುಕ್ತಕ್ಕೆ ದಾಖಲೆ ಸಮೇತ ಕೊಡ್ತಾ ಇದೀವಿ. ನಿಮ್ಮ ಕೇಸು ತಗೋ ಲೋಕಾಯುಕ್ತ ಕೊಡ್ತೀವಿ. ಈಗ ಅನಧಿಕೃತವಾಗಿ ಇಲ್ಲ ಅಂತ ನೀವು ಒಪ್ಕೊಂಡಿದ್ದೀರಿ, ನಾವು ಅನಧಿಕೃತ ಅನ್ಕೊಂಡಿದ್ದೀವಿ. ಶನಿವಾರ 24ನೇ ತಾರೀಕಿಗೆ ಡ್ಯೂಟಿ ಮಾಡಿದ್ರು ಅನಧಿಕೃತ ನನ್ನ ಲೆಕ್ಕ. ಸರ್ಕಾರಿ 4ನೇ ವರ್ಗದಲ್ಲಿ ಮಾಡಿದ್ರೆ ಅದ್ರ ಬಗ್ಗೆ ಆದ್ರೆ ಇಲ್ಲಿನ ಬರೋ ಸಾರ್ವಜನಿಕರ ಗೌರವಯುತವಾಗಿ ನಡ್ಕೊಳ್ಳಿ. ಅವ್ರು ಯಾರು ನಿಮ್ಮ ಗುಲಾಬರಲ್ಲ, ನೀವು ಅವ್ರ ಸೇವಕರು. ಸಾರ್ವಜನಿಕರಿಗೆ ಗೌರವಯುತವಾಗಿ ಮರ್ಯಾದೆ ಕೊಡೋದು ಕಲಿರಿ. ನೀವು ಶನಿವಾರ ಆ ವ್ಯಕ್ತಿನ ಕರೆಸಿರೋದು ಮಹಾನ್ ತಪ್ಪು, ಅದಕ್ಕೆ ಶಿಕ್ಷೆ ಆಗ್ಲೇಬೇಕು, ಆಗುತ್ತೆ. ಇವತ್ತು ರೋಷ ಆಯ್ತು, ಇವತ್ತು ನಡೆಸ್ತಾವ್ರೆ. ರೋಷ ಆಯ್ತು, ಇವತ್ತು ನಡೆಸ್ತಾವ್ರೆ.
ಬುಕ್ಕಲ್ಲಿ ಬರ್ದಿರ್ಬೇಕಲ್ಲ ಸರ್, ಅದಕ್ಕೆ ಬೇಕಲ್ಲ ಶನಿವಾರ ಮಾಡಿರೋದಕ್ಕೆ ಅವ್ರು ಡ್ಯೂಟಿ ಕೊಡೋದಕ್ಕೆ ಬರೀಬೇಕಲ್ಲ. ಮಾಡಬೇಕು ಅಂತ ಹೇಳಿದಾರ. ಒಳಗಡೆ ಕುಂತಿರ್ತಾರೆ ಅವ್ರಿಗೆ. ಇದಾರೆ ಒಳಗಡೆ ಅವ್ರೆ. ನಾನೀಗ ತಹಸೀಲ್ದಾರ್ ಹತ್ರ 4ನೇ ಶನಿವಾರ ಕೆಳಗಡೆ ಡ್ಯೂಟಿ ಮಾಡಲಿಕ್ಕೆ ಅಂದರೆ ಅದು ರೆಕಾರ್ಡ್ ರೂಮ್ನಲ್ಲಿ ಪರ್ಮಿಷನ್ ಕೊಟ್ಟಿದ್ರ ಏನಿದೆ ಅದನ್ನು ಕೇಳೋದು. ತಹಸೀಲ್ದಾರ್ ಅವರು ಕಚೇರಿ ಬಾಗಿಲು ಹಾಕಿದ್ದಾರೆ. 11:15 ಬಂದು ಎಲ್ಲೋ ಹೋಗಿರ್ಬೋದು. ನಮ್ಮ ಮಾಹಿತಿ ಬಂದು ಯಾರು ಮಾಹಿತಿ ಕೊಡೋರು ಇಲ್ಲ. ಡಿ ಗ್ರೂಪ್ ನೌಕರರು ಇರಬೇಕು. ಬಟ್ ಅಧಿಕಾರಿ ಇರಬೇಕು. ಒಬ್ಬರು ಇರ್ಬೇಕಲ್ಲ ಡ್ಯೂಟಿ ತಹಸೀಲ್ದಾರಿಗೆ ಬರೋರ್ಗೆ ಹೋಗೋರಿಗೆ ಅವರೇ ಇಲ್ಲ ಅಂತ ಹೇಳೋದಕ್ಕೆ. ಹೊರಗಡೆ ಇರಬೇಕು. ಮಾಹಿತಿ ಕೊಟ್ಟಿರ್ತಾರೆ. ಇಲ್ಲೇ ನಿಂತಿದ್ರೆ ನೀವು ಅಲ್ಲಿ ಬಂದವ್ರು ಯಾರು ನೋಡೋರು? ಹಾಂ, ಕುತ್ಕೊಳ್ಳಿ ನಾ ಕ್ಯಾಮ್ರಾ ಇದೆ. ಎಲ್ಲಿಂದ ಬರ್ತದೆ? ಅಂತೇಳಿ ನಮ್ಮ ತಾಲೂಕು ಮತ್ತು ನಮ್ಮ ಸರ್ ಶನಿವಾರ 24ನೇ ತಾರೀಕು ಕೆಳಗಡೆ ಪಿಲೆ ಕಾಲೇಜ್ ರೆಕಾರ್ಡ್ ಬಂದು ಡ್ಯೂಟಿ ಅದು ರೆಗ್ಯುಲರ್ ಆಗಿ ಸಂಡೇ ಉಂಟಿತ್ತು. ಎಲ್ಲ ದಿನ ಹಾಲಿಡೇಗಳಿದ್ರು ಅವರೆಲ್ಲ ಕನ್ಸ್ಟ್ರಕ್ಷನ್ ಕೆಲಸಗಳು ರೆಕಾರ್ಡ್ ರೂಮ್ ಅದು ಅವರು ಸಾರ್ವಜನಿಕರಿಗೆ ದಾಖಲೆಗಳು ಕೊಡುವ ಯಾವತ್ತು ದಾಖಲೆ ವಿಡಿಯೋ ಇದೆ. ಫಸ್ಟ್ ನೋಡಿ ಆಮೇಲೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಏನಾಗಿದೆ ವಿಷಯ ಹೇಳ್ತೀನಿ. ಶನಿವಾರದ ದಿನ ಇವ್ರಿಗೆ ಈಗ ಮಾಡಿದ್ರು ಮತ್ತು ಯಾರ್ಯಾರೆಲ್ಲ ಅಂಗಡಿಗಳಿಗಾಗಿರೋ ವ್ಯಕ್ತಿ ಶನಿವಾರ 10:30 ಫೋನ್ ಮಾಡಿದ್ದಾರೆ. ಯಾರಿಗೆ ಮಾತಾಡಿದ್ರು ಇವ್ರಿಗೆ 4-5 ತಿಂಗಳಿಂದ ಕೆಲವು ದಾಖಲೆಗಳು ಒಂದು ತಿಂಗಳಿಂದ ಬಂದು ಹೋಗಿ ಸಾಕಾಗಿದೆ ಅವ್ರಿಗೆ. ಹಾಗಾಗಿ ಶನಿವಾರ ಅವರೇ ಕಸಿದಾಗಿದ್ದಾರೆ. ಯಾರು ಈ ವಿಡಿಯೋದಲ್ಲಿ ಕೊಟ್ಟಿದ್ದೆ. ಮಾಹಿತಿ ನಾನು ಈ ತಿಂಗಳು 2ನೇ ತಾರೀಕಲ್ಲಿ ನಾನು ಅರ್ಜಿ ಕೊಟ್ಟಿದ್ದೆ ಕಡ್ತ ಕೇಳಿ. ಆ ಕಡ್ತ ಕೇಳಿ ಕೊಟ್ಟು ಒಂದು ವಾರಕ್ಕೆ ನಾನು ಮತ್ತೆ ಕಡ್ತದ ಬಗ್ಗೆ ಮಾಹಿತಿ ಕೇಳೋದಕ್ಕೆ ಹೋಗ್ತೀನಿ. ಕೇಳಕ್ಕೆ ಹೋದಾಗ 45 ದಿನ ಟೈಮ್ ಇದೆ, ಈಗ ಕೊಡೋಕ್ಕಾಗೋದಿಲ್ಲ ಹೋಗು ಅಂತೆಲ್ಲ ಅಂತ ಹೇಳ್ತೀನಿ. ಸ್ಪೆಸಿಫಿಕ್ ಟೈಮ್ ಹೇಳಿಲ್ಲ ಅವರು. 15 ಡೇಸ್ ಎಲ್ಲ ಟೈಮ್ ಹೇಳಿಲ್ಲ. ಇಲ್ಲ 15 ಡೇಸ್ ಏನಿರಲಿಲ್ಲ. ಒಂದು ವಾರ ಆದ ನಂತರ ನಾನು ಬಂದೆ. ಒಂದು ವಾರ ಆದ ನಂತರ ನಾನು ಬರ್ತೀನಿ ಕೇಳೋದಕ್ಕೆ. ನಾನು ಅರ್ಜಿ ಕೊಟ್ಟಿದ್ದೆ, ನನಗೆ ಮೂಲ ಕಡ್ತದ ಬಗ್ಗೆ ದಾಖಲೆಗಳನ್ನ ಕೊಡಿ ಅಂತ. ಆ ಸಂದರ್ಭದಲ್ಲಿ 45 ದಿನ ಟೈಮ್ ಇರುತ್ತೆ, ಈಗ ಕೊಡೋಕ್ಕಾಗಲ್ಲ ಹೋಗು ಅಂತ ಹೇಳ್ತಾರೆ. ಅದ್ರ ಮೇಲಾಧಿಕಾರಿ ಅಂತ ಭರತ್ ಸರ್ ಕೂಡ ಇರ್ತಾರೆ. ಅವರು ನಮ್ಮ 3ನೇ ನಂಬರ್ ಬಂದು ಕೇಳ್ತೀನಿ. ಅದೇ ಜಾಗದಲ್ಲಿ ಆತನು ಕೂಡ ಇರ್ತಾರೆ. ಭರತ್ ಸರ್ಗೆ ಹೇಳ್ತೀನಿ ನಾನು ಈ ಥರ ಹಿಂಗೆ ಹೇಳ್ತಿದ್ದೆ 45 ದಿನ ಟೈಮ್ ಇರುತ್ತೆ, ಇವಾಗ ಕೊಡೋಕ್ಕಾಗಲ್ಲ ಹೋಗು ಅಂತ ಹೇಳ್ತೀರಿ, ಇದ್ರ ಬಗ್ಗೆ ಏನು ಕ್ರಮ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಇವ್ರು ಕೇಳ್ತಾರೆ, ಭರತ್ ಸರ್ ಕೇಳ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಶಂಕರ್ ಇದು ಅರ್ಜಿ ಬಗ್ಗೆ ಅಂತ ಹೇಳಿದಾಗ 45 ದಿನ ಟೈಮ್ ಇದೆ ಅಂತ ಹೇಳಿ ಕಳಿಸ್ಕೊಂತೀನಿ. ಭರತ್ ಅವ್ರಿಗೇನೆ ಹೇಳ್ತಾನೆ ಶಿಕ್ಷಕ. ಅದಾದ ನಂತರ ಭರತ್ ಅವ್ರ ನೀವು ಮುಂದೆ ನಿಂತ ಹೇಳ್ತಿದ್ರೆ ನಮ್ಮ ಮುಂದೆ ಕೆಳಗಡೆ ಹಿಂಗ್ ಮಾತಾಡ್ಬೋದು ನೋಡಿ ಅಂತ ಹೇಳಿದಾಗ, ನೀವು ಒಳ್ಳೆ ಕೆಲಸ ಮಾಡೋದಾದ್ರೆ ನೀವು ಹೋಗಿ ಸರ್ನ ನೀವು ಭೇಟಿ ಮಾಡೋದು ನಿಮ್ಗೆ ನ್ಯಾಯ ದೊರಕುತ್ತೆ ಅಂತ ಹೇಳಿ ಹೇಳ್ತಾರೆ ಅವರು ಭರತ್ ಸರ್. ಸೊ ಅವಾಗ ನಾನು ನಿಮ್ಮ ಹತ್ರ ಬರ್ತೀನಿ. ನಿಮ್ಮ ಹತ್ರ ಬಂದಾಗ ಆತನ ನೀವು ಕರೆಸ್ತೀರಾ, ನೀವು ಕರೆಸಿದ ಮೇಲೆ ಒಂದು ವಾರ ಟೈಮ್ ಬೇಕು ಅಂತ ಹೇಳಿ ಕೇಳ್ತಾರೆ.
ಆ 1 ವಾರ ಆದ ನಂತರ 1 ದಿನ ಬಿಟ್ಟು ಗುರುವಾರ ದಿನ ಬರ್ತೀನಿ. ಗುರುವಾರ ದಿನ ಬಂದ್ಮೇಲೆ ಇವಾಗ ಜನ ರಶ್ ಇರುತ್ತೆ, ಶನಿವಾರ ದಿನ ಬನ್ನಿ ನಾನು ತಗೊಳ್ತೀನಿ, ನಿಮ್ದು ಹುಡಿ ಕೊಡ್ತೀನಿ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ. ಶನಿವಾರ ದಿನ ನಾನು ಬರ್ತೀನಿ ಎಂದಿನಂತೆ ಒಂದು 11, 20, 11:30 ನಾನು ಬರ್ತೀನಿ. ಬಂದಾಗ ನಾನು ಕೊಟ್ಟಂತ ಅರ್ಜಿ ನಂಬರ್ ಎಲ್ಲ ಬರ್ಕೊಳ್ತಾರೆ. ಅರ್ಜಿ ನಂಬರ್ ಎಲ್ಲ ಬರ್ಕೊಂಡು ಮತ್ತೆ ನಾನು ಫೋನ್ ಮಾಡ್ತೀನಿ ನಿಮ್ಗೆ ಅಂತೇಳಿ 3:30ಗೆ ಬರುತ್ತೆ. ಫೋನ್ ಮಾಡಿರೋದ್ರಿಂದ ನಾನೇ ಬಂದು ಕೇಳ್ತೀನಿ ಡಾಕ್ಯುಮೆಂಟ್ ಸಿಗ್ತಾ ನಮ್ಗೆ ಎಮರ್ಜೆನ್ಸಿ ಇದೆ ಅಂತೇಳಿ. ಸೊ ಹಂಗಾಗಿ ಆ ಟೈಮಲ್ಲಿ ಶೇಖರ್ ಅನ್ನೋರು ಇನ್ನೊಬ್ರು ಇದ್ದಾರಲ್ಲ ಅವ್ರ ಸಹಾಯಕರು, ಅವ್ರ ಸಹಾಯಕರು ಏನ್ ಹೇಳ್ತಾರೆ, ಬೀಗ ಕಳೆದೋಗಿದೆ, ಬೀಗ ಇಲ್ಲ, 1 ತಿಂಗಳಿಂದ ಅದೇ ಹೇಳ್ತಿದ್ದಾರೆ ನನಗೆ. ಅದನ್ನ ವಿಷಯ ನಾವು ನಿಮ್ಗೆ ಹೇಳಿ ಅವ್ರು ಒಪ್ಕೊಂಡಿದ್ದಕ್ಕೆ ಸುಮ್ಮನೆ ಆದ್ರೆ ನಾನು ಬೀಗ ಕಳೆದೋಗಿದೆ ಅಂತ ಹೇಳ್ತಾನೆ ಇದ್ದಾರೆ. ಅಲ್ಲ ಶೇಖರ್ ಅವರೇ, 1 ತಿಂಗಳಿಂದ ಬಂದ್ರು ನೀವು ಬೀಗ ಕಳೆದೋಗಿದೆ ಅನ್ನೋದನ್ನ ಹೇಳ್ತಾ ಇದ್ರೆ, ಆದ್ರೆ ರೈತರು ಬಂದವರಿಗೆ ಇದೇ ತರ ಹೇಳಿ ಕಳಿಸ್ತಾ ಇದ್ದಾರೆ. 25-30 ಕಿಲೋಮೀಟರ್ ಪ್ರತಿದಿನ ಅವ್ರು ಕೆಲಸ ಬಿಟ್ಟು ಬರ್ಬೇಕಾ ಅಂದ್ರೆ ಎಷ್ಟು ದಿನ ಬರ್ಬೇಕು, ಹಾಗಾದ್ರೆ ಎಂಡಸ್ಮೆಂಟ್ ಆಗಿ ಕೊಡಿ ಅಂತೇಳಿ ನನ್ನ ಪ್ರಶ್ನೆ ಮಾಡ್ತಾರೆ. ನಾನು ಅರ್ಜಿದಾರ ನಾನು ಕೇಳಕ್ ಬಂದಿದ್ದೀನಿ, ಯಾಕೆ ಮಾತಾಡ್ತಿದ್ದೀನಿ ಅಂತ ಹೇಳಿ ನಾನು ವಿಡಿಯೋ ಮಾಡೋದಕ್ಕೆ ಮುಂದಾಗ್ತೀನಿ. ಮುಂದಾದಂತ ಸಂದರ್ಭದಲ್ಲಿ ಬಂದು ನನ್ನ ಗೋಳಿ ಮಗ ಸ್ಟೂಡೆಂಟ್ ಬಗ್ಗೆ ನೀನೇ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಬಂದು ಹೊಡೆದಿದ್ದಾನೆ. ಕಂಪ್ಲೇಂಟ್ಗಳಾಗಿದೆ. ಅವತ್ತಿನ ದಿನ ಅದಾದ ನಂತರ ಒಂದೊಂದು ಕಾಲ್ ಮಾಡ್ತೀನಿ, ಪೊಲೀಸರು ಬರ್ತಾರೆ. ಪೊಲೀಸರು ಬಂದ ಸ್ಟೇಷನ್ ಹತ್ರ ಹೋಗಿದ್ದು, ಅಲ್ಲಿಂದ ನಾನು ಇದಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ MNC ಮಾಡಿ ಮೆಡಿಸಿನ್ಸ್ ತಗೊಂಡು ನನ್ನ ಮಗುಗೆಲ್ಲ ಹೊಡೆದಿದ್ದಾನೆ ಅಂತ ಒದ್ದು ಮತ್ತೆ ಹೊಡೆದಿದ್ದಾನೆ. ಈ ಬೆರಳು ಕಿರು ಬೆರಳು ಏಟಾಗಿದೆ, ಮತ್ತೆ ಈ ನೋವು ಬರುತ್ತೆ. ಸೊ ಇದು ಕೂಡ MNCಗಳಾಗಿದೆ. ಮತ್ತೆ ಈ ಜಾಗದಲ್ಲೆಲ್ಲ ಹೊಡೆದಿರೋದೆಲ್ಲ ಆಗಿದೆ, ಮತ್ತೆ ಈ ಜಾಗದಲ್ಲೆಲ್ಲ ಪರಿಸ್ಥಿತಿ ಎಲ್ಲ ಆಗಿದೆ, ಅದು MNC ಕೂಡ ಆಗಿದೆ. ಸೊ ಕಂಪ್ಲೇಂಟ್ ಮಾಡಿದೀವಿ, ಯಾವುದೇ ತರಹದ ಕೇಸ್ ಆಗಿಲ್ಲ. ನಾನು ಹೆಮ್ನಳ್ಳಿ ಗ್ರಾಮ ಟೌನ್ ಸ್ಟೇಷನ್ ಆಯ್ತು, ಅದನ್ನು ಕೇಳ್ತೀನಿ. ಇವಾಗ ಡಾಕ್ಯುಮೆಂಟ್ ಯಾವುದು ಏನು ಬರುತ್ತೆ ನಮ್ಮ ಅಲ್ಲ ಎಲ್ಲಿ ನಮ್ಮ ನಮ್ಮಲ್ಲಿ ಮುಖೇಶನ್ ಭೂಮಿಯಿಂದ ರೆಕಾರ್ಡ್ ಯಾವಾಗ 21 ಈಗ ಭೂಮಿಗೆ ಹೋಗಿದ್ದೆ, ಭೂಮಿಯಿಂದ ಆಲ್ರೆಡಿ ಕಳಿಸಿದ್ದಾರೆ ರೆಕಾರ್ಡ್. ನಾನು ನಂಬರ್ ಡೇಟ್ ತಗೊಂಡು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.